ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಆ್ಯಂಡ್ ನನ್ನ ಸ್ಟೋರಿ ಕೂಡ ಮೆನ್ಷನ್ ಮಾಡಿದ್ದೆ ನೆನ್ನೆ, ಲೈಕ್ ಟುಮಾರೋ ವಿಡಿಯೋ ವಿಲ್ ಬಿ ಔಟ್ ಅಂತ. ಸೊ ನಾನು ಇವತ್ತು ಮಾತಾಡ್ತಾ ಇರೋದು ಬಂದು ದಿ ಬ್ಯೂಟಿ ಎಂಪೈರ್ ಸಲೂನ್ ಬ್ಯಾಂಗ್ಳೂರು ಬ್ರ್ಯಾಂಚಲ್ಲಿ. ಸೊ ಬ್ಯಾಂಗ್ಳೂರು ಮೈಸೂರು, ನಂಗೆ ಮೈಸೂರ್ದೇನು ಪ್ರಾಬ್ಲಮ್ ಇಲ್ಲ, ನನಗಾಗಿದ್ದು ಬಂದು ಬ್ಯಾಂಗ್ಳೂರು ಬ್ರ್ಯಾಂಚ್ದು. ಬಟ್ ಕಾನ್ವರ್ಸೇಷನಲ್ಲಿ ಮೈಸೂರು ಬ್ರಾಂಚ್ ಅವ್ರ ಹೆಸರು ತೊಗೋಬೇಕಾಗುತ್ತೆ. ಬಟ್ ಅವ್ರು ಏನೇನು ಹೇಳಿದರು, ನಾವು ಸ್ಟೋರಿ ಹಾಕ್ತೀವಿ, ಸ್ಟೇಟಸ್ ಹಾಕ್ತೀವಿ, ಪ್ರತಿಯೊಂದನ್ನು ನಾನು ಈ ವಿಡಿಯೋ ಎಂಡಲ್ಲಿ ಪೋಸ್ಟ್ ಮಾಡ್ತೀನಿ. ಅದೇ ಸ್ಕ್ರೀನ್ಶಾಟ್ಸ್ನ ನೀವು ನೋಡಿ. ನಾನೆಲ್ಲೂ ಏನು ಕೆಟ್ಟದಾಗ ಮಾತಾಡಿಲ್ಲ, ಓಕೆನಾ? ಸೊ ಈ ವಿಡಿಯೋ ನೋಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ. ಸೊ ಇದೊಂದು ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ, ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿಕೊಂಡ್ರೆ ಒಂದು 4 ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಒಂದು ಸಲೂನ್ಗೆ ಹೋಗೋಕ್ಕೆ ಮುಂಚೆ ಏನೆಲ್ಲ ನೋಡಿದೆ ಅನ್ನೋ ಥರ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾರೆ. ಯೂಶ್ವಲಿ ಯಾಕೆ ಬ್ಲೈಂಡಾಗಿ ಯಾರೂ ಹೋಗಿಬಿಡಲ್ಲ. ಯೂಶ್ವಲಿ ಒಂದು ರಿವ್ಯೂ ನೋಡ್ತಾರೆ, ಇಲ್ಲ ಯೂಟ್ಯೂಬಲ್ಲಿ ಒಂದು ಸಲ ಹುಡುಕ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ. ಸೊ ಅದೇ ಥರ ನಾನು ಮಾಡಿರೋದು. ನನ್ನ ವೀಡಿಯೋ ಕೂಡ ಯಾರಾದರೂ ಒಬ್ರಿಗಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಪ್ಲೀಸ್ ಇಗ್ನೋರ್ ಮೈ ಹೇರ್, ಬಿಕಾಸ್ ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಿರೋದ್ರಿಂದ ಅವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ, ಹೇರ್ ಕರೆಕ್ಟಾಗಿದೆ, ನಾನೇನೋ ಫಾಲ್ಸ್ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾಯಿದ್ದೀನಿ ಅಂತ. ಬಟ್ ನೋ. ಸೊ ನೀವು ನೋಡ್ಬೋದು, ಇದು ಒರಿಜಿನಲ್ ಹೇರು. ಬಟ್ ಯೂಶ್ವಲಿ ನಾನು ವೀಡಿಯೋಸ್ ಮಾಡೋವಾಗೆಲ್ಲನೂ ನೀಟಾಗಿ ಸ್ಟ್ರೈಟ್ ಮಾಡ್ಕೊತೀನಿ. ಬಿಕಾಸ್ ಆಬ್ವಿಯಸ್ಲಿ ನಾನು ಮಾಡೋದು ಒಂದು ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ರಿಗೂ ಇರುತ್ತೆ. ಹಾಗೆಯೇ ನಾನು ಪ್ರತಿಯೊಂದು ಪ್ರಿಪೇರಾಗಿ ಸ್ಟ್ರೈಟ್ ಮಾಡಿಕೊಂಡೆ ನಾನು ವೀಡಿಯೋಸ್ ಮಾಡಿರೋದು. ಬಟ್ ಎಲ್ಲೂ ನಾನೇ ಮೆನ್ಷನ್ ಮಾಡ್ತಿರಲಿಲ್ಲ, ಇವತ್ತು ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನಾನೇನು ಎಲ್ಲೂ ಮೆನ್ಷನ್ ಮಾಡ್ತಿರಲಿಲ್ಲ. ಬಟ್ ಈ ಒಂದು ವೀಡಿಯೋಗಾಗಿ ಮೆನ್ಷನ್ ಮಾಡಲೇಬೇಕು. ಬಿಕಾಸ್ ಅವ್ರು ಅಂದ್ಕೊಂಬಿಟ್ಟಿದ್ದಾರೆ ವಿ ಹ್ಯಾವ್ ಸೀನ್ ಯುವರ್ ವೀಡಿಯೋಸ್, ಫೋಟೋಸ್ ಅಂತೆಲ್ಲ. ಆಬ್ವಿಯಸ್ಲಿ ಇವಾಗ ನೀವು ನನ್ನ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಒಂದು ವೀಡಿಯೋದಲ್ಲಿ ಆ್ಯಂಡ್ ಒಂದು ಡ್ರೆಸ್ಸಲ್ಲಿ ಒಂದು 3 ಫೋಟೋಸ್ ನೋಡ್ತೀರಾ ಅಷ್ಟೇ. ಬಟ್ ನಾನು ಹುಡುಗಿ ಗುರು, ಒಂದು ಡ್ರೆಸ್ಸಲ್ಲಿ ನನ್ನ ಹತ್ರ 50 ಫೋಟೋ ಇದೆ. ನನ್ನನ್ನು ನಾನೇ ನೋಡ್ಕೊತೀನಿ. ಆ್ಯಂಡ್ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಂಗೆ ನಾನೇ ಕಾಣೋದು, ನಂಗೆ ನನ್ನ ಹೇರೇ ಕಾಣಿಸೋದು. ಓಕೆ, ಕಮಿಂಗ್ ಟು ದ ಪಾಯಿಂಟ್ ಗೈಸ್. ನಾನು ಇದುವರೆಗೂ ಯಾವತ್ತೂ ಯಾರಿಗೂ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಕೇಳಿಲ್ಲ. ಬಟ್ ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಡೇ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ವೀಕೆಂಡ್ ಸುಮಾರು ಜನ ಇನ್ಸ್ಟಾಲ್ ಬರೋ ರೀಲ್ಸ್ ಆಗಲಿ, ಇಲ್ಲ ಯೂಟ್ಯೂಬಲ್ಲಿ ಬರೋದಾಗಲಿ, ಲೈಕ್ ಇನ್ಫ್ಲೂಯೆನ್ಸರ್ಸ್ ಮಾಡಿರೋ ವೀಡಿಯೋ ನೋಡಿ ಓಕೆ ನಾವು ಅಲ್ಲೂ ಹೋಗೋಣ, ಚೆನ್ನಾಗಿ ಮಾಡ್ತಾರೆ ಅಂತ ಹೋಗ್ಬಿಡ್ತೀವಿ, ಬ್ಲೈಂಡಾಗಿ ಹೋಗ್ಬಿಡ್ತೀವಿ. ನಾವು ಕೂಡ ಹಾಗೆ ಹೋಗಿದ್ದು. ಬಟ್ ರಿಸಲ್ಟ್ ನನಗೊಬ್ಳಿಗೆ ರಾಂಗ್ ಆಗಿದ್ರೆ ಮೇ ಬಿ ಓಕೆ, ನನ್ನ ಹೇರ್ಗೆ ಸೆಟ್ ಆಗಿಲ್ಲ ಅಂತ ಮೇ ಬಿ ನಾನೇ ಅನ್ಕೊತಾ ಇದ್ದೆ. ಬಟ್ ನೋ, ನಾನು ನನ್ನ ತಂಗಿ ಇಬ್ಬರು ಮಾಡಿಸ್ಕೊಂಡ್ರಿಂದ ಇಬ್ರಿಗೂ 0 ರಿಸಲ್ಟ್. ಆ್ಯಂಡ್ ಓಕೆ, ನಾನು ಒಬ್ಬಳೇ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ರಿವ್ಯೂ ಕೂಡ ಚೆಕ್ ಮಾಡಿದೆ. ರಿವ್ಯೂಯಲ್ಲೂ ಒಬ್ಬರು ಹಾಕಿದ್ರು ಈ ಥರ. ಬಟ್ ಅವ್ರಿಗೂ ಸೇಮ್ ನೆಗೆಟಿವ್ ರಿಪ್ಲೈನೇ ಮಾಡಿದರು. ನಾನು ಅದನ್ನು ಇಲ್ಲೆಲ್ಲಾದರೂ ಪೋಸ್ಟ್ ಮಾಡ್ತೀನಿ, ಓಕೆನಾ? ನಾನು ಅದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಮತ್ತೆ ನಾನೇ ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿರಲ್ಲ. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಓಕೆ, ಫ್ರಮ್ ದ ಬಿಗಿನಿಂಗ್ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ನಾವು ಅವ್ರನ್ನ ಚೂಸ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸಿಂದ. ಯೂಶ್ವಲಿ ನಾವೆಲ್ಲ ಇನ್ಫ್ಲೂಯೆನ್ಸರ್ಸ್ ವೀಡಿಯೋಸ್ ನೋಡೇ ಹೋಗೋದು. ಇನ್ಫ್ಲೂಯೆನ್ಸರ್ಸ್ ವೀಡಿಯೋ ಮಾಡಿದ್ದಾರೆ ಅಂತ ದಯವಿಟ್ಟು ನೀವು ಟ್ರಸ್ಟ್ ಮಾಡಿ ಹೋಗ್ಬಿಡ್ಬೇಡಿ. ಬಿಕಾಸ್ ಒಂದು ಪೇಯ್ಡ್ ಪ್ರಮೋಷನ್ ಆಗಿರುತ್ತೆ, ಇಲ್ಲೊಬ್ರು ಫ್ರೆಂಡಿಗೆ ಸಪೋರ್ಟ್ ಮಾಡೋಣ ಅಂತ ಆಗಿರುತ್ತೆ, ಓಕೆನಾ? ಸೊ ಇಷ್ಟೇ ನಡೆಯೋದು. ಬಿಹೈಂಡ್ ಒನ್ ಪ್ರಮೋಷನ್ ವಿಡಿಯೋ ಅವ್ರು ಕರೆದಿರ್ತಾರೆ, ಲೈಕ್ ಅವ್ರು ಹೋಗಿ ಫುಲ್ ಸರ್ವಿಸೇ ತೊಗೊಬೇಕಂತ ಏನಿಲ್ಲ. ಏನೋ ಒಂಚೂರು ಹೇರ್ ಕಟ್ ಮಾಡಿ, ನಮ್ಮನೇಲೂ ಹೋಗಿದ್ದಾಳೆ, ನಮ್ಮನೇಲೂ ಒಂದು ಮಾಡೆಲ್ ಇದ್ದಾಳೆ, ಅವಳು ಹೋಗ್ತಾಳೆ. ಸೊ ಅವ್ರಿಗೂ ಅಷ್ಟೇ ನಾರ್ಮಲಾಗಿ ಏನೋ ಒಂದು ಎಡ್ಜಸ್ಸಲ್ಲಿ ಒಂಚೂರು ಕಟ್ ಮಾಡ್ತಾರೆ, ಶಿ ಈಸ್ ಪ್ರಮೋಟಿಂಗ್ ಅಷ್ಟೇ. ಹಾಗೆ ಯಾರೇ ಆಗಲಿ ಹಾಗೆ ಮಾಡೋದು. ನಾವು ಫುಲ್ ತಿಳ್ಕೊಂಡಿರೋ ಏನು ವೀಡಿಯೋ ಮಾಡ್ತಾಯಿಲ್ಲ. ಸೊ ಫಸ್ಟ್ ಏನಂದರೆ, ನಾವು ಕಾಲ್ ಮಾಡಿ ಎಲ್ಲ ತಿಳ್ಕೊಂಡಾಗೇ ಈಗ ಜನರಲಾಗಿ ಬೇಸಿಕ್ ಇಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬೇಸಿಕ್ ಕಾಮನ್ ಸೆನ್ಸ್ ವಿ ನೋ. ವಿತ್ ಸ್ಕ್ಯಾನರ್ ಯೂಸ್ ಮಾಡಿದ್ರೇನೋ ಇಲ್ಲ ಆನ್ಲೈನ್ ಯೂಸ್ ಮಾಡಿದ್ರೇನೋ ವಿತ್ GST ಪೇಮೆಂಟ್ ತೊಗೋತಾರೆ, ಓಕೆ? ಅದೆಲ್ಲರೂ ನಡೆಯುತ್ತೆ. ನಮ್ಮ ಆಫೀಸಲ್ಲೂ ಕೂಡ ಅವ್ರು ಕಾಲ್ ಮಾಡೇ ಕೇಳ್ತಾರೆ, ಇಲ್ಲ ಡೈರೆಕ್ಟಾಗಿ ಬಂದಾಗ ಕ್ಯಾಶ್ ಆದರೆ ನಾನ್ GST ಅಲ್ವಾ? ಓ ಹೌದಲ್ವಾ, ಓಕೆ. ಸೊ ಇದು ನಮಗೂ ಗೊತ್ತು ಆ್ಯಂಡ್ ಅವ್ರಿಗೂ ಗೊತ್ತು. ಟು ಬಿ ಫ್ರ್ಯಾಂಕ್, ಒಬ್ಬೊಬ್ಬರು ಲೈಕ್ ಲೈಕ್ 90s ಅವರಲ್ಲ, ಸ್ವಲ್ಪ 80s ಅವರು ಬರ್ತಾರೆ ಆಫೀಸ್ ಅಂದರೆ. ಜನರಲಾಗಿ ಎಲ್ಲರೂ ಬಂದೇ ಬರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಿದೆ ನಾವು ಸ್ಕ್ಯಾನರ್ ಯೂಸ್ ಮಾಡಿದ್ರೇನೋ ಆನ್ಲೈನ್ ಪೇಮೆಂಟ್ ಮಾಡಿ GST ಅಂತ. ಸೊ ಆ್ಯಂಡ್ ನಾನು ಸುಮಾರು ರೀಲ್ಸಲ್ಲಿ ನೋಡಿದ್ದೀನಿ, ಬೇರೆ ಸಲೂನ್ಸೆಲ್ಲ ಅವರು ಲೈಕ್ ಈ ಥರ ಬರುತ್ತಲ್ಲ ಸ್ಟಾರ್ ಥರ, ಅದನ್ನು ಇದು ಮಾಡಿರ್ತಾರೆ ಲೈಕ್ ಕಂಡೀಷನ್ ಸಪ್ಲೈಯಲ್ಲಿ. ಆ್ಯಂಡ್ ಪ್ಲಸ್ GST ಅನ್ನೋದನ್ನು ಎಲ್ಲ ಕಡೆ ಅವರು ಹೇಳ್ತಾರೆ. ಇವರು ಎಲ್ಲೂ GSTದು ಏನೂ ಹೇಳಿಲ್ಲ. ಮಾಮೂಲಿ 2999 4999 ಆ ಥರನೇ ಹಾಕಿರೋದು, ಎಲ್ಲೂ GST ಅನ್ನೋದು ಹೇಳಿಲ್ಲ. ಅಲ್ಲಿ ಹೋಗಿ ಪೇ ಮಾಡೋವಾಗ ನಾವು ಓಕೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ಹಂಗೆ ನನಗೂ ಗೊತ್ತಿತ್ತು. ಕ್ಯಾಶ್ ತೊಗೊಂಡೋದ್ರೆ GST ಆಗಲ್ಲ ಅಂದ್ಬಿಟ್ಟು ನಾವು ಪ್ರತಿಯೊಂದು ಲೈಕ್ ಸರ್ವಿಸ್ಗೆ ಎಷ್ಟೆಷ್ಟು ದುಡ್ಡು ಬೇಕಾಗುತ್ತೋ ಅಷ್ಟೊಂದು ನಾವು ಕ್ಯಾಶ್ ತೊಗೊಂಡೇ ಹೋದ್ವಿ.
ಅಲ್ಲೊಂದ್ಮೇಲೆ ನೋ ಮ್ಯಾಮ್ ನೀವು ಜಿ ಎಸ್ ಟಿ ಪೇ ಮಾಡಲೇಬೇಕು ಅಂತ ಅದೊಂದು ಇಶ್ಯೂ ಆಯಿತು. ಆಮೇಲೆ ನಾವು ಹೇಳಿದ್ವಿ, ಬಿಕಾಸ್ ನನ್ನ ತಂಗಿ 15 ಇಯರ್ಸಿಂದ ವರ್ಕ್ ಮಾಡ್ತಿರೋರು, ಅವಳಿಗೆ ತುಂಬ ಕಾಂಟ್ಯಾಕ್ಟ್ ಇದೆ. ಅವಳು ಹೇಳಿದ್ಲು, ಓಕೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಕ್ಯಾಶ್ ಆದರೆ ಜಿ ಎಸ್ ಟಿ ಏನು ತೊಗೊಳ್ಳೋಷ್ಟಿಲ್ಲ. ಆ್ಯಂಡ್ ನಾವು 10 ಸತಿ ಕಾಲ್ ಮಾಡಿದ್ದೀವಿ, 10 ಸತಿನೂ ಅವ್ರೇನು ಹೇಳಿದ್ರು 299 ಅಷ್ಟೇ ಹೇಳಿದ್ದು, ಜಿ ಎಸ್ ಟಿ ವಿಷಯನೇ ಹೇಳಿಲ್ಲ. ಒಬ್ವಿಯಸ್ಲಿ ಹೇಳಬೇಕಲ್ವ. ಇವಾಗ ನಾವು ಕಾಲ್ ಮಾಡಿದ್ರೆ ಏನು ಹೇಳ್ತೀವಿ, ಎಸ್ ಸರ್ ಇಟ್ಸ್ 500 ಪ್ಲಸ್ ಜಿ ಎಸ್ ಟಿ 1000 ಪ್ಲಸ್ ಜಿ ಎಸ್ ಟಿ ಅಂತ ಹೇಳ್ತೀವಿ. ಆಮೇಲೆ ಕ್ಯಾಶ್ ಆದರೆ ಜಿ ಎಸ್ ಟಿ ಇಲ್ವಲ್ಲ ಅವರೇ ಕೇಳ್ತಾರೆ ಕ್ವಶನ್. ಆಮೇಲೆ ಹೌದು ಸರ್ ಅಂತ ಹೇಳ್ತೀವಿ, ಬಿಕಾಸ್ ನಾವೇನು ಹೇಳೋಕ್ಕೆ ಹೋಗಲ್ಲ, ಸರ್ ನೀವು ಕ್ಯಾಶ್ ತೊಗೊಂಬನ್ನಿ ಜಿ ಎಸ್ ಟಿ ಇರೋದಂತ. ಒಬ್ವಿಯಸ್ಲಿ ಬಿಸ್ನೆಸ್ ಮಾಡೋರು ಯಾರು ಹೇಳಲ್ಲ. ಸೊ ಹಾಗೆ ಅದಾಯ್ತಾ, ಓಕೆ ಅದೊಂದು ಇಶ್ಯೂ ಆಯಿತು. ಆಮೇಲೆ ಇಲ್ಲ ನಾವು ಮಾತಾಡ್ತೀವಿ ಅಂತೆಲ್ಲ ಹೇಳಿದ್ಮೇಲೆ ಓಕೆ ಅವ್ರು ನಮ್ಮ ಹತ್ರ ಕ್ಯಾಶೇ ತೊಗೊಂಡ್ರು. ಓಕೆ ಸರ್ವಿಸ್ ವೈಸ್ ಹೇಳ್ತೀನಿ, ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಲಾಸ್ಟ್ ವೀಡಿಯೋದಲ್ಲೂ ಅದೇ ಹೇಳಿದ್ದೆ, ಈ ವಿಡಿಯೋದಲ್ಲೂ ಅದೇ ಹೇಳ್ತಾ ಇದ್ದೀನಿ. ಲೈಕ್ ಇದೊಂದು ಏನೋ ಹೇಳಬೇಕಲ್ಲ ಅಂದ್ಬಿಟ್ಟು ಇಲ್ಲ ಚೆನ್ನಾಗಿ ಮಾಡಿಲ್ಲ ಅವ್ರು ನನಗೆ ತುಂಬ ಪೇಯ್ನ್ ಮಾಡಿಸಿದ್ರು ಆ ಥರ ಎಲ್ಲ ಏನು ಹೇಳಲ್ಲ. ಸರ್ವಿಸ್ ವೈಸ್ ಅಲ್ಲಿ ಫ್ರೆಂಡ್ಲಿ ನೇಚರ್ ಆಗಿರಲಿ ಪ್ರತಿಯೊಂದು ಚೆನ್ನಾಗಿತ್ತು. ಇವಾಗ ನಾನೇನೋ ಬ್ಲೇಮ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡ್ರೆ ಗೈಸ್, ನಾನು ಅಲ್ಲಿ ಹೋಗಿ ಸ್ಮೂತ್ನಿಂಗ್ ಮಾಡಿಸಿದ ತಕ್ಷಣ, ಕೆರಟಿನ್ ಮಾಡಿಸಿದ ತಕ್ಷಣ ನನಗೆ ಡ್ಯಾಂಡ್ರಫ್ ಜಾಸ್ತಿ ಆಯಿತು, ಹೇರ್ ಫಾಲ್ ಜಾಸ್ತಿ ಆಯಿತು ಅಂತೆಲ್ಲ ಹೇಳಿದ್ರೆ ಸುಳ್ಳು. ಬಿಕಾಸ್ ಆಬ್ವಿಯಸ್ ಅದೆಲ್ಲ ಏನಲ್ಲ. ನನಗೆ ಬಿಫೋರು ಡ್ಯಾಂಡ್ರಫ್ ಇತ್ತು, ಬಿಫೋರು ಹೇರ್ ಫಾಲ್ ಇತ್ತು, ಐ ನೋ ಅದನ್ನು ಅವ್ರ ಫಾಲ್ಟ್ ಅಲ್ಲ, ನನ್ನ ಫಾಲ್ಟ್. ಬಟ್ ಇದು ಏನಿದೆ ಅವರಲ್ಲಿ ಮಾತಾಡೋದೇ ಬೇರೆ, ಆಮೇಲೆ ಮಾತಾಡೋದೇ ಬೇರೆ. ಬಟ್ ನಾನು ಇವಾಗ ಅನ್ಕೊತಾ ಇದ್ದೀನಿ ಸೀರಿಯಸ್ಲಿ, ನಾನು ಫಸ್ಟಿಂದ ವೀಡಿಯೋ ಮಾಡ್ಕೊಂಡು ಹೋದೆ, ಬಟ್ ಮಾತಾಡೋವಾಗ ಅವ್ರಿಗೂ ಅನ್ಕಂಫರ್ಟೇಬಲ್ ಇರುತ್ತೆ ಅಂತ ನಾನು ವೀಡಿಯೋ ಮಾಡಿಲ್ಲ. ಈ ಥರ ಒಂದು ಇಶ್ಯೂ ಆಗುತ್ತೆ ಅಂತ ಗೊತ್ತಿರೋ ಮೇ ಬಿ ನಾನು ವೀಡಿಯೋ ಮಾಡ್ಕೊಂಡಿರ್ತಿದ್ದೆ. ಅವರಲ್ಲಿ ಹೇಳಿದ್ರು 100% ರಿಸಲ್ಟ್ ಕೊಡಲ್ಲ, ಒಬ್ವಿಯಸ್ಲಿ 100% ರಿಸಲ್ಟ್ ಕೊಡಲ್ಲ ಕೆರಾಟಿನಲ್ಲಿ. ಬಟ್ ನಿಮಗೆ 70 to 50% ಅಂತೂ ಸ್ಟ್ರೈಟ್ ಲುಕ್ ಬರುತ್ತೆ ಅಂತ ಹೇಳಿದ್ರು. ನಾವು ಓಕೆ ಲೈಕ್ ಅಟ್ಲೀಸ್ಟ್ ಅಷ್ಟನ ಬರಲಿ ಸಾಕು ಅಂದ್ಕೊಂಡು ನಾವು ಓಕೆ ಅಂದೆ. ಬಟ್ ಅವ್ರು ಇವಾಗ ಹೇಳ್ತಿದ್ದಾರೆ ನಾವು ಅದು ಹೇಳಿಲ್ಲ, ಲೈಕ್ ನಾವು ಸ್ಟ್ರೈಟ್ ಲುಕ್ ಬರುತ್ತೆ ಅಂತ ಹೇಳಿಲ್ಲ. ಸೀರಿಯಸ್ಲಿ ಇವಾಗ ಅವ್ರು ಸ್ಟ್ರೈಟ್ ಲುಕ್ ಬರೋದೇ ಇಲ್ಲ 0% ಅಂದಿದ್ರೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಏನಕ್ಕೆ ಮಾಡಿಸ್ಕೊತಿದ್ವಿ, ಲೈಕ್ 0% ಬರುತ್ತೆ ಅನ್ನೋದಾದರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೆನ್ನೆ ನಾನು ಸ್ಟೋರಿ ಹಾಕಿದ್ದೆ, ನಾಳೆ ವೀಡಿಯೋ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ನಂಗೆ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರಲೇ ಇಲ್ಲ. ಇದೆಲ್ಲ ನಡೆದು ಮೇ ಬಿ 15 days 20 days ಮೇಲೆ ಆದರೂ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ. ಅದಾದಮೇಲೆ ನೆನ್ನೆ ನಾನೊಂದು ಸ್ಟೋರಿ ಹಾಕಿದೆ, ನಾಳೆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಂತ. ತಕ್ಷಣ ಅವ್ರು ಬ್ಲಾಕೇ ಮಾಡಿಬಿಟ್ರು. ಇವಾಗ ಅವ್ರು ಜೆನ್ಯೂನ್ ಆಗಿದ್ದಿದ್ರೆ ನಮಗೆ ರಿಪ್ಲೈ ಮಾಡೋರು, ಓಕೆನಾ, ಬ್ಲಾಕ್ ಮಾಡಲ್ಲ, ಬ್ಲಾಕ್ ಮಾಡ್ತಿರ್ಲಿಲ್ಲ. ಜೆನ್ಯೂನ್ ಆಗಿದ್ದಿದ್ರೆ ಅವ್ರು ರಿಪ್ಲೈ ಮಾಡೋರು, ಏನೋ ಒಂದು ಇಲ್ಲ ಹಾಗೆ ಹೀಗೆ. ಬಟ್ ದೇ ಆರ್ ನಾಟ್ ರೆಡಿ ಟು ಸ್ಪೀಕ್. ಒಂದೇ ವಿಷಯ, ನೋ ಮ್ಯಾಮ್ ವಿ ಸೈಡ್ ಲೈಕ್ ಏನೋ ಹೇಳ್ಕೊಟ್ಟಿರೋ ಥರ ಎಲ್ಲರೂ ಅದೇ ಓಕೆ ಒಂದು ಪೇಜಲ್ಲಿ ಬ್ಲಾಕ್ ಮಾಡಿಬಿಟ್ಟು ಇನ್ನೊಂದು ಬ್ರಾಂಚ್ ಇದೆ ಅಲ್ಲ ಮೈಸೂರಲ್ಲಿ ಅಂದ್ಕೊಂಡು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ಹ್ಯಾವ್ ಯುವರ್ ಫೋಟೋಸ್, ಅದು ಫಾಲ್ಸ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಳ್ಳಲ್ಲ ಅಂತ. ಫಾಲ್ಸ್ ಸ್ಟೇಟ್ಮೆಂಟ್ ಏನೂ ಇಲ್ಲ, ನೀವೇ ನೋಡ್ಬೋದು ಹೆಂಗಿದೆ ಹೇರ್ಸ್ ಅಂತ, ಇಲ್ಲಿ ನೋಡಿ ಓಕೆನಾ. ನಾನು ಹಳೆ ವೀಡಿಯೋಸ್ ಎಲ್ಲನೂ ನೋಡ್ಬೋದು ಬೇಕಾದ್ರೆ ನೀವು, ಓಕೆ. ನಾನು ಅದಕ್ಕೆ ಇವತ್ತು ಸ್ಟ್ರೈಟ್ನಿಂಗೇ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ವೀಡಿಯೋ ಜೆನ್ಯೂನ್ ಆಗಿರಲಿ, ಆಮೇಲೆ ಬೇಕಾದ್ರೆ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡೇ ನೆಕ್ಸ್ಟ್ ವೀಡಿಯೋಸ್ ಕಂಟಿನ್ಯೂ ಮಾಡೋಣ, ಇರೋದನ್ನು ಇರೋ ಥರ ಹೇಳೋಣ ಅಂತ. ಸೊ ನನ್ನ ತಂಗಿ ಫೋಟೋನು ಕಳಿಸ್ಕೊಂಡು ಇಲ್ಲೆಲ್ಲಾದರೂ ಇನ್ಸರ್ಟ್ ಮಾಡ್ತೀನಿ, ಓಕೆನಾ, ನೀವು ನೋಡ್ಬೋದು. ಓಕೆ, ಅವ್ರು ಮಾಡಿರೋದು ಹೇಳ್ತೀನಿ ನಿಮಗೆ ಹಾಕ್ತೀನಿ ಪಕ್ಕದಲ್ಲಿ, ಓಕೆನಾ. ಸೊ ಬೇರೆ ಯಾರೋ ಮಾಡಿರೋದು, ಅದು ಯಾವಾಗ 3 weeks ಆಗೋ. ನಾನು ನಿನ್ನೆ ಸ್ಕ್ರೀನ್ಶಾಟ್ ತೊಗೊಂಡೆ, ಬಿಕಾಸ್ ನಾನು ಒಬ್ಬಳೇ ಹೇಳ್ತಾ ಇದ್ದೀನೇನೋ ನನಗೊಬ್ಳಿಗೇನೇನೋ ಆ ಥರ ಆಗಿರೋದು ಅಂತ. ನೋ ಗೈಸ್, ಬೇರೆಯವ್ರಿಗೂ ಆಗಿದೆ. ಸೊ ವರ್ಸ್ಟ್, ದಿಸ್ ಡಸಂಟ್ ಇವನ್ ಡಿಸರ್ವ್ 1-star scammers. Please don't visit here. Before they will tell one thing, later if we believe and go there, they will manipulate us, waste of time and money. ಇದು ನಾವು ಮಾಡಿರೋದಲ್ಲ, ಬೇರೆ ಯಾರೋ ಮಾಡಿರೋದು, ನಾನು ತೊಗೊಂಡಿದ್ದೀನಿ. ನಾನು ಪೋಸ್ಟ್ ಇನ್ಸರ್ಟ್ ಮಾಡ್ತೀನಿ ಬ್ಲಾಕ್ ಮಾಡಿರೋದು. ಸೊ ಇಲ್ಲಿ ಬ್ಲಾಕ್ ಮಾಡಿದ್ರಲ್ಲ ಅಂತ ನಾವು ಇನ್ನೊಂದು ಬ್ರಾಂಚ್ಗೆ, ಮೈಸೂರು ಬ್ರಾಂಚಿಗೆ ಕಳಿಸಿದ್ರೆ ಅವ್ರು ಹೇಳಿದ್ರು, ನಾನು ಓದ್ತೀನಿ. ಬಿಕಾಸ್ ಫಾಲ್ಸ್ ಸ್ಟೇಟ್ಮೆಂಟ್ even we can't take, our clients know how genuine we are ma'am, we really can't prove it ante. ಆಮೇಲೆ even we do have picture of your hair and your conversation, we'll put in a story, even we will ask our clients that we have done it's correct or not. ಅಂದರೆ ಇವಾಗ ನಾನು ಕ್ವಶನ್ ಮಾಡಿದ್ರೆ ಬ್ಲಾಕ್ ಮಾಡಿಬಿಡ್ತಾರಂತೆ, ಲೈಕ್ ಅವರೇ ಹೇಳ್ತಿದ್ದಾರೆ. ಈ ಥರ ಹೇಳಿದ್ರೆ ಹೇಗೆ, ಹೇಳಿಬಿಟ್ರೆ ಬ್ಲಾಕ್ ಮಾಡಿಬಿಡಂಗಿದ್ರೆ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಲ್ಲ, ಲೈಕ್ ಸರ್ವಿಸ್ ಮಾಡ್ತೀರಾ ಇದೆಯಾ ಅಂತ, ಅವಾಗೆ ಬ್ಲಾಕ್ ಮಾಡಿಬಿಡ್ಬೋದಲ್ವಾ. ದಟ್ಸ್ ಟೂ ಬೆಟರ್. ನಮಗೆ ದುಡ್ಡೆಲ್ಲ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಅಲ್ಲಿ ಬಂದು ನಾವು 5 years ಕೂತ್ಕೊಂಡು ಸರ್ವಿಸ್ ತೊಗೊಂಡು ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಈ ಥರ ವರ್ಸ್ಟ್ ರಿಸಲ್ಟ್ ಸಿಕ್ತು ಅಂದರೆ ಏನು ಯೂಸು. ₹1 ₹2 ಎಲ್ಲ ನಾವು ಕೊಟ್ಟಿರೋದು 5,000 ಪ್ಲಸ್ ಆಗಿದೆ ನಿಮ್ಮ ಸಲೂನ್ಗೆ ಬಂದು ಹೋಗೋಕ್ಕೆ. ಎಷ್ಟು ಈಸಿಯಾಗಿ ಬ್ಲಾಕ್ ಮಾಡಿಬಿಟ್ಟು ಫಾಲ್ಸ್ ಸ್ಟೇಟ್ಮೆಂಟ್ ಮಾಡಿಬಿಟ್ರಿ ಸ್ಟೋರಿಗೆ ಹಾಕ್ತಾರಂತೆ. ಸ್ಟೋರಿಗೆ ಹಾಕೋಕೆ ನಾನು
ಈಗೊಳ್ಳಿ ನೀವು ಮಾಡಿರೋದು ನನಗೆ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ, ನಾನು ರಿಫಂಡ್ ಕೊಡಿ ಅಂತ ಕೇಳಿದ್ರೇನೋ, ಇಲ್ಲ ನಿಮ್ಮ ಸಲೂನ್ಗೆ ನಾನು ಇನ್ಮೇಲೆ ಬರಲ್ಲ ಅಂತ ಹೇಳಿದ್ರೇನೋ, ಇಲ್ಲ ನಾನು ಏನೋ ವರ್ಸ್ಟಾಗಿ ಮಾತಾಡಿದ್ರೇನೋ ಹಾಕ್ಕೊಳ್ಳಿ ಸ್ಟೋರಿಗೆ. ಈಚ್ ಆ್ಯಂಡ್ ಎವ್ರಿ ಮೆಸೇಜ್ ಮ್ಯಾಮ್ 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 ಅಂತ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ ಅವ್ರು ಮಾಡಿದ್ದು ಬ್ಲಾಕ್. ಸೊ ಗೈಸ್, ನಾನು ಹೇಳ್ತಾ ಇದ್ದು ಒಂದೇ, ಯಾವುದೇ ಸಲೂನಾಗಲಿ ಬ್ಲೈಂಡಾಗಿ ನಂಬೇಡಿ. ಆ್ಯಂಡ್ ಪ್ಲೀಸ್ ಏನು ಪರವಾಗಿಲ್ಲ, ಇವಾಗ ನೀವು ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೀರ ಅಂದರೆ ನೀವು ಟ್ರಸ್ಟ್ ಮೇಲೆ, ಅವರು ನಿಜವಾಗ್ಲೂ ಸರ್ವಿಸ್ ಕೊಡ್ತಿದ್ರೆ ನಾವು ವೀಡಿಯೋ ಮಾಡ್ಕೋತೀವಿ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ. ಇವಾಗ ಒಂದೇ ಮಾತಾಡಿ ಆಮೇಲೆ ಒಂದು ಮಾತಾಡಂಗಿದೆ ಯಾರೂ ಅಲೋ ಮಾಡಲ್ವಲ್ಲ, ಪರವಾಗಿಲ್ಲ 1 ಸೆಕೆಂಡ್ ವೀಡಿಯೋ ಮಾಡಿಕೊಂಡೇ ಬಿಡಿ ಅವ್ರು ಏನು ಹೇಳ್ತಾರೆ ಅಂತ. ಬಿಕಾಸ್ ನಮಗಾಗಿರೋ ಎಕ್ಸ್ಪೀರಿಯೆನ್ಸೇ ನಿಮಗೂ ಆಗಿರುತ್ತೆ. ಆ್ಯಂಡ್ ನನಗೆ ಹೇಳಿ ಟಿಂಗ್ ಮಾಡಿಕೊಂಡ್ರೆ 0% ಇರುತ್ತಾ ಲೈಕ್ ರಿಸಲ್ಟು ಅಂತ ನನಗೆ ಹೇಳಿ, ಅವ್ರು ಹೇಳಿದ್ರು ನೀವು ಹೇಳಿದ್ದೀರಲ್ಲ ವೀಡಿಯೋದಲ್ಲಿ ಕೇಳ್ತೀನಿ ಅಂತ, ಕೇಳಿ ಅಂತ. ಪ್ಲೀಸ್ ಯಾರು ಕೆರಾಟಿನ್ ಮಾಡಿಸ್ಕೊಂಡಿದ್ರೆ ರಿಸಲ್ಟೇ ಸಿಗಲ್ಲ, ಅದೇನೋ ರಿಸಲ್ಟೇ ಇರಲ್ಲ, ಜಸ್ಟ್ ಏನೋ ಒಂದು ಟ್ರೀಟ್ಮೆಂಟ್ ಅಷ್ಟೇ, ಸ್ಟ್ರೈಟ್ ಲುಕ್ಕೇ ಬರಲ್ಲ ಅಂದರು. ನಿಮ್ಮಲ್ಲಿ ಯಾರಾದರೂ ಮಾಡಿಸ್ಕೊಂಡಿದ್ರೆ ಹೌದು ಅದರಲ್ಲಿ ಲುಕ್ ಏನೂ ಬರಲ್ಲ, ಸುಮ್ಮನೆ ನೀವು ಹೋಗಬೇಕು, ದುಡ್ಡು ಕೊಡಬೇಕು, ಏನೋ ಒಂದು ಹಿಂಗೆ ಮಸಾಜ್ ಮಾಡಿಸ್ಕೊಂಡು ಬರಬೇಕು ಅಷ್ಟೇ, 3-4 ಅವರ್ಸ್ ಕೂತ್ಕೋಬೇಕು. ಆ ಥರ ಏನಾರ ಇದ್ದರೆ ನೀವು ನಂಗೆ ಕಮೆಂಟ್ ಮಾಡಿ, ಓಕೆ ನಂದೇ ತಪ್ಪು ಅಂತ ನಾನೇ ಒಪ್ಕೊತೀನಿ. ಸೊ ಇದು ಆಮೇಲೆ ಈ ಶಾಂಪೂ ಈ ಕಂಡೀಷ್ನರು ಕೂಡ ಅವರೇ ಸಜೆಸ್ಟ್ ಮಾಡಿದ್ದು, ಗೊತ್ತಿಲ್ಲ ನನಗೆ ಇದು ಯೂಸ್ ಮಾಡ್ತಾರಂತ. ಆಬ್ವಿಯಸ್ಲಿ ನಾವು ಏನು ಟ್ರೀಟ್ಮೆಂಟ್ ತೊಗೊತೀವೋ ಅವ್ರು ಹೇಳೋದನ್ನೇ ನಂಬಿ ತೊಗೊಂಬರ್ತೀವಿ. ಸೊ ಅದನ್ನೇ ಯೂಸ್ ಮಾಡಿದ್ದು ಕೂಡ. ಆಮೇಲೆ ನಾನು ಲಾಸ್ಟ್ ಟೈಮ್ ಕೂಡ ಹೇರ್ ಬೋಟಾಕ್ಸ್ ಮಾಡಿಸಿದ್ದೆ. ನಾನು ಎಲ್ಲೂ ಕೂಡ ಹೇಳಿಲ್ಲ, ಲೈಕ್ ನಾನು ಒಂದು ವೀಡಿಯೋದಲ್ಲಿ ಎಲ್ಲಿ ಮಾಡಿಸಿದೆ ಅಂದರೆ ಕೇಳಿದೆ, ನಾನು ಪಿಕ್ಸಿ ಸಲೂನಲ್ಲಿ ಮಾಡಿಸಿದ್ದು ಸೊ ಆ್ಯಂಡ್ ಸೊ ಬ್ರಾಂಚಲ್ಲಿ ಅಂತ. ಓಕೆ, ಅದಾದಮೇಲೆ ಯಾರಿಗೂ ನಾನು ಹೇಳಿಲ್ಲ ನೀವು ಹೋಗಿ ಅಲ್ಲೇ ಹೇರ್ ಕೇರ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಬಿಕಾಸ್ ನನಗೆ ಸೆಟ್ ಆಗಿದ್ದು, ಅಯ್ಯೋ ಅವ್ರಿಗೆ ಸೆಟ್ ಆಗದಿದ್ರೆ ಆಮೇಲೆ ನಾನು ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಇರುತ್ತೆ, ತಪ್ಪಾಗುತ್ತೆ ಅದು ಅಂತ ನಾನು ಹೇಳಿಲ್ಲ. ಬಟ್ ನನಗೆ ವರ್ಕೌಟ್ ಆಯಿತು ಅದು. ಬಟ್ ನಾನು ಎಲ್ಲೂ ಏನು ಹೇಳೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಚೆನ್ನಾಗಿದೆ, ಬಟ್ ಇನ್ನೊಬ್ರಿಗೆ ಚೆನ್ನಾಗಿಲ್ದಿದ್ರೆ ಅದು ನಮ್ಮ ಮೇಲೆ ಬರುತ್ತೆ ಬ್ಲೇಮ್. ಲೈಕ್ ಅಯ್ಯೋ ನಾನು ಇವ್ರ ವ್ಲಾಗ್ ನೋಡಿ ಹೋದೆ ತಪ್ಪು, ಆ ಥರ ಎಲ್ಲ ಬರುತ್ತೆ. ಸೊ ನಂಗೆ ಅದು ಇಷ್ಟ ಇಲ್ಲ. ಇದು ವೀಡಿಯೋ ಮಾಡ್ತಾ ಇರಲಿಲ್ಲ, ಬಟ್ ಅವರು ನನಗೆ ಪಾಸಿಟಿವಾಗಿ ರಿಪ್ಲೈ ಮಾಡಿದರೆ ನಾನು ಈ ವಿಡಿಯೋನೇ ಮಾಡ್ತಿರ್ಲಿಲ್ಲ, ನಂಗೆ ಮಾಡೋ ಇಂಟ್ರೆಸ್ಟೂ ಇರಲಿಲ್ಲ. ಬಟ್ ಅವ್ರು ಎಷ್ಟು ಈಸಿಯಾಗಿ ಬ್ಲಾಕ್ ಮಾಡಿಬಿಟ್ರು ಅಂದರೆ ಇಷ್ಟೇ ಗೈಸ್, ನೀವು ಫೋನ್ ಮಾಡ್ತೀರಾ, ತಿಳ್ಕೊತೀರಾ, ಹೋಗ್ತೀರಾ, ಮಾಡಿಸ್ಕೊಂಬರ್ತೀರಾ. ನೆಕ್ಸ್ಟ್ ಅವರು ನೀವು ಒಂದು ಕ್ವಶನ್ ಕೇಳಿದ್ರೆ ಒಂದು 2-3 ರಿಪ್ಲೈ ಮಾಡ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ಏನು ಯೂಸು? ₹1 ₹2 ಕೊಡ್ತೀವ, ಇಲ್ಲ ನಾವೇನಾದರೂ ಶೇರಿಂಗಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತೀವ. ಲೈಕ್ ಅಮ್ಮ ಅರ್ಧ ಗಂಟೆ ನೀನು ಕೂತ್ಕೊ, ನಾನು ಅರ್ಧ ಗಂಟೆ ಕೂತ್ಕೊತೀನಿ, ಸರ್ವಿಸ್ ತೊಗೊಂಡು ಹೋಗೋಣ ಅಂತ. ನಮ್ಮ ಟೈಮು ಎನರ್ಜಿ. ನನ್ನ ತಂಗಿ ಫಸ್ಟೇ ಹೇಳಿದ್ಲು, ಲೈಕ್ ದೂರದ ಬಿಟ್ಟ ನುಣ್ಣಿಗೆ ಅಂತ. ನಮ್ಮ ಮನೆ ಇರೋದು ಯಲಹಂಕ, ಅಲ್ಲಿ ನಾವು ಹೋಗಿದ್ದು ಯಾವುದೋ ನಗರ, ಬಸವೇಶ್ವರ ನಗರ, ನಂಗೆ ಅಡ್ರೆಸ್ಸೂ ಗೊತ್ತಿಲ್ಲ. 1.5 hour 2 hours ಜರ್ನಿ, ಲೈಕ್ 2 ಡೇಸು. ನೀವೇ ಯೋಚನೆ ಮಾಡಿ, 2 ಅವರ್ ನಾವು ಜರ್ನಿ ಮಾಡ್ಕೊಂಡು ಹೋಗಿ ಕ್ಯಾಬ್ಗಳಿಗೆ 1,000-2,000 ಕೊಟ್ಕೊಂಡು ಹೋಗಿ ಬಂದು ಇವ್ರ ಹತ್ರ ಬ್ಲಾಕ್ ಮಾಡಿಸ್ಕೊಳ್ಳೋದ, ಅದ್ರ ಜೊತೆಗೆ ಸ್ಟೋರಿಗೆ ಹಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಬೇರೆ. ಸೀರಿಯಸ್ಲಿ ಮೋಸ ಓದೋರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಬಟ್ ಇಲ್ಲಿ ಮೋಸ ಮಾಡೋರೇ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ಏನಂತ ಸ್ಟೋರಿಗೆ ಹಾಕ್ತೀವಿ, ಹಾಕ್ಕೊಳ್ಳಿ ಗೈಸ್, ಪರವಾಗಿಲ್ಲ. ಬಿಕಾಸ್ ಅವಾಗ ನಾನು 4 ಜನ ಹೇಳ್ತಾರೆ, ಹೌದು ಕೆರಾಟಿನಲ್ಲಿ ಏನು ನಿಮಗೆ ಸ್ಟ್ರೈಟ್ ಲುಕ್ ಬರಲ್ಲ. ಸೊ ನೀವು ನೋಡ್ಬೋದು, ನಾನೇನು ಸುಳ್ಳು ಹೇಳ್ತಿಲ್ಲ. ಲೈಕ್ ಅಟ್ಲೀಸ್ಟ್ 1 ತಿಂಗಳನ್ನ ಇದ್ದಿದ್ರೆ ಓಕೆ, 1 ತಿಂಗಳು ಬಂದಿದೆ ಅಂತ ಅನ್ಕೊಬೋದು. ಬಟ್ 1 ವಾಶ್ ಆಗಿದ ತಕ್ಷಣ ಹೊರಟೋಗಿದೆ. 1 ವಾಶ್. ಅದೇನೋ ಅವ್ರ ಪ್ರಾಡಕ್ಟ್ ಸರಿಯಾಗಿತ್ತೋ ಇಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ರೋ ಇಲ್ವೋ, ಅಪ್ಲೈ ವೈಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಪ್ರಾಡಕ್ಟ್ ಆ್ಯಂಡ್ ದೇರ್ ಬಿಹೇವಿಯರ್ ದಿ ವರ್ಸ್ಟ್. ಬಟ್ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಬಿಕಾಸ್ ಎವ್ರಿ ವೀಕೆಂಡ್ ಬಂದರೆ ಒಂದೊಂದು ಸೆಲ್ಲೂನಲ್ಲಿ ಸ್ಲಾಟೇ ಸಿಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಸೊ ನಾನು ಹೇಳೋದೇನೆಂದರೆ, ನಾವು ಇನ್ಫ್ಲುಯೆನ್ಸರ್ಸ್ ವೀಡಿಯೋಸ್ ನೋಡೇ ಹೋಗೋದು. ಸ್ಟಿಲ್ ನಮ್ಮ ಇದರಲ್ಲಿ ನಾವು ಇರಬೇಕು. ಲೈಕ್ ನಾವು ಒಂದು 4,000 ಕೊಡ್ತಾಯಿದ್ದೀವಿ. ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಒಂದು 4,000 ಅಂದರೆ ಅದ್ರ ಪ್ರಾಡಕ್ಟ್ಗೆ 4,000. ಒಂದು ಸತಿ ಹೇರ್ಗೆ ಏನೋ ಒಂದು ಕೇರ್ ಮಾಡಿಸ್ಬೇಕಂದ್ರೆ 8,000 10,000 ಪಕ್ಕ. ಸೊ ಇಷ್ಟು ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ನಾವು ಒಂದು ವೀಡಿಯೋ ಪ್ರೂಫ್ ಇಟ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ಓಕೆನಾ? ನಾವು ಮಾಡಿರೋ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾ ಇರೋದು. ಸೊ ಒಂದು ವೀಡಿಯೋ ಮಾಡ್ಕೊಳ್ಳಿ ಸರ್, ನೀವೇನು ಹೇಳ್ತೀರ ಅದನ್ನು ನೀವು ಹೇಳಿ, ನಾವು ವೀಡಿಯೋ ಮಾಡ್ಕೊತೀವಿ, ತಪ್ಪೇನಿಲ್ಲ ಅಲ್ಲ. ಬಿಕಾಸ್ ಎಷ್ಟೊತ್ತು ಗೈಸ್ ಹಿಂಗೆ ಚೇಂಜ್ ಮಾಡಿಬಿಡೋದು ಎಷ್ಟೊತ್ತು? ಇಲ್ಲ ನಾವು ಅದು ಹೇಳೇ ಇಲ್ಲ ಅಂದರೆ ನಾವು ತಾನೇ ಏನು ಪ್ರೂವ್ ಮಾಡೋಕ್ಕಾಗುತ್ತೆ? ಆಬ್ವಿಯಸ್ಲಿ ನಾನು ತಾನೇ ಏನೂ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಕೇಳೋಷ್ಟು ಕೇಳಿದೆ, ಅವರು ಇಷ್ಟು ಈಸಿಯಾಗಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನೇ ಬ್ಲಾಕ್ ಮಾಡಿಬಿಟ್ರೆ, ಇನ್ವೆಸ್ಟ್ ಮಾಡಿರೋದು ನಾವು, ನಮಗೆ ಗೊತ್ತಿರುತ್ತೆ ಪೇನ್ ಏನಂತ. ಲೈಕ್ ನಿಮ್ಮ ಸಲೂನ್ಗೆ ದಿನಕ್ಕೆ ಒಂದು 50 ಜನ ಬಂದುಬಿಡ್ಬೋದು, ನಿಮ್ಗೆ ಇನ್ಕಮ್ ಚೆನ್ನಾಗಿರುತ್ತೆ. ಬಟ್ ನಾವು ಅದೇ ₹1 ಅರ್ನ್ ಮಾಡೋಕ್ಕೆ ಕಷ್ಟಪಡ್ತೀವಿ. ನೀವು ಕಷ್ಟಪಟ್ಟೆ ಮಾಡೋದು ಎಲ್ಲನೂ ಕರೆಕ್ಟಾಗಿ ಹೇಳಬೇಕು, ಜೆನ್ಯೂನಾಗಿ ಹೇಳಬೇಕು. ಆವಾಗೇ ನಿಮ್ಮ ಬಿಸ್ನೆಸ್ಸು ಒಂದಷ್ಟು ರನ್ ಆಗುತ್ತೆ. ನೀವೇ ಹಿಂಗೆ ಸುಳ್ಳು ಹೇಳ್ಕೊಂಡು ಎಲ್ಲರೂ ಬ್ಲಾಕ್ ಮಾಡ್ಕೊಂಬಂದರೆ ಓಕೆ, ಒಂದು 50 ಜನ ಬರ್ತಾರೆ, 50 ಜನ ಬ್ಲಾಕ್ ಮಾಡ್ತೀರಾ ಆಮೇಲೆ ಅಲ್ವಾ? ನಾನು ಆ್ಯಕ್ಚುಲಿ ನನ್ನ ತಂಗಿನೂ ಇಡ್ಸ್ಕೊಂಡು ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಥರ ಅವಳು ಸಾಫ್ಟ್ ಸ್ಪೋಕನ್ನು ಎಲ್ಲ ಅಲ್ವೇ ಅಲ್ಲ. ನಾನು ಜಸ್ಟ್ ಮ್ಯಾಮ್ 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 ಪ್ಲೀಸ್ ಮ್ಯಾಮ್ ಆ ಥರ, ಅವಳೇನಿಲ್ಲ.
ಅವಳು ಅದರ ಸಾಫ್ಟು ಅಲ್ಲ ಏನೂ ಅಲ್ಲ. ಸೊ ಈ ವಿಡಿಯೋ ನಾನು ಇವತ್ತೇ ಪೋಸ್ಟ್ ಮಾಡ್ತೀನಿ, ಬಿಕಾಸ್ ನಾನು ಹೇಳಿದ್ದೀನಿ ಅವ್ರಿಗೆ ಪೋಸ್ಟ್ ಮಾಡ್ತೀನಿ ಅಂತ, ಅದಕ್ಕಾಗಿ ಬ್ಲಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಈ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡ್ತೀನಿ. ಗೈಸ್ ಪ್ಲೀಸ್ ಯಾವುದೇ ಒಂದು ಸಲೂನ್ನ ಟ್ರಸ್ಟ್ ಮಾಡೋಕ್ಕೆ ಮುಂಚೆ ಒಂದು 4 ವೀಡಿಯೋಸ್ ನೋಡ್ಬಿಡಿ, ಪರವಾಗಿಲ್ಲ. ಯೂಟ್ಯೂಬಲ್ಲಿ ನೋಡಿ, ಹಾನೆಸ್ಟಾಗಿ ರಿವ್ಯೂ ಇರುತ್ತೆ. ಆಮೇಲೆ ರಿವ್ಯೂ ನೋಡಿ, ಫಸ್ಟ್ ಆಫ್ ಆಲ್ ರಿವ್ಯೂ ನೋಡಿ, ಬಿಕಾಸ್ ಅಲ್ಲಿ ಇರುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಓಕೆನಾ? ಲೈಕ್ ನಂಗೆ ಇನ್ನೂ ಒಂದು 2-3 ಬ್ಯಾಡ್ ಎಕ್ಸ್ಪೀರಿಯನ್ಸೇ ಆಯಿತು ಅಲ್ಲಿ, ಬಟ್ ನಾನು ಅದೆಲ್ಲ ಏನು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಾನು ಹೇರ್ ಬಗ್ಗೆ ಎಷ್ಟೇ ಮಾತಾಡೋದು. ಬಿಕಾಸ್ ನಮ್ಮ ತಪ್ಪು, ಲೈಕ್ ಅವ್ರನ್ನ ಟ್ರಸ್ಟ್ ಮಾಡಿ ಹೋಗಿ ಎಲ್ಲ ಮಾಡಿಸ್ಕೊಂಬಂದೆ, ಅವರೇ ನಮ್ಮನ್ನು ಕರೆದಿಲ್ಲ, ಬಿಕಾಸ್ ನಾವೇ ಹುಡ್ಕೊಂಡು ಹೋಗಿರೋದ್ರಿಂದ ಫಸ್ಟ್ ನಮ್ಮದೇ ತಪ್ಪು. ಸೊ ಅದನ್ನು ನಾನೇ ಬ್ಲೇಮ್ ತೊಗೊತೀನಿ. ಬಟ್ ಈ ವಿಡಿಯೋನ ಒಂದು 4 ಜನಕ್ಕೆ ನೀವು ಶೇರ್ ಮಾಡಿ, ಆ ಸಲೂನ್ ನೋಡ್ಕೊಂಡು ಹೋಗೋಕ್ಕೆ ಮುಂಚೆ, ಬಿಕಾಸ್ ನಮಗಾಗಿದ್ದಂಗೆ ನಿಮಗೂ ಆಗ್ಬೋದು. ನೀವು ಹೋಗ್ತೀರಾ, ಒಂದು 10,000 ಪೇ ಮಾಡಿ ಬರ್ತೀರಾ, ನೆಕ್ಸ್ಟ್ ನೀವೇನೋ ಕ್ವಶನ್ ಮಾಡಿದಾಗ ಬ್ಲಾಕ್, ದಟ್ಸ್ ಆಲ್. ಬಿಕಾಸ್ ಅಲ್ಲೇ ಹತ್ರ ಇದ್ದರೆ ಹೋಗಿ ಬಂದುಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ನಮ್ಮ ಥರ ದೂರ ಇದೆ, 2 ಅವರ್ ಜರ್ನಿ, 2,000 ಕೊಟ್ಕೊಂಡು ಹೋಗೋದಿದ್ರೆ ಯಾರೂ ಹೋಗಲ್ಲ. ಇವಾಗ ನಾನು ಹೋಗಲ್ಲ, ಮತ್ತೆ ಯಾರು ಹೋಗ್ತಾರೆ? ಯಾರೇ ಆಗಲಿ ಸರ್ವಿಸ್ ತೊಗೊಳಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಬನ್ನಿ ಮಾತಾಡೋಣ ಅಂದರೆ ಯಾರು ಹೋಗ್ತಾರೆ? ಯಾರೂ ಹೋಗಲ್ಲ. ಸೊ ನೀವು ನಾನು ಹಳೆ ವೀಡಿಯೋಸಲ್ಲೂ ನೋಡಿರ್ಬೋದು, ಆ್ಯಂಡ್ ನಾನು ಶಾರ್ಟ್ಸಲ್ಲಿ ಕೂಡ ಹೇಳಿದ್ದೀನಿ ಎಲ್ಲೋ, ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬರ್ತೀನಿ ಅಂತೆಲ್ಲನೂ. ಜನರಲ್ಲಾಗಿ ನಾನು ಮಾಡ್ಕೊತೀನಿ, ಏನೋ ಮಾಡಿಸ್ಕೊಂಬಂದಿದೆ ಅಂತ ಬಿಟ್ಬಿಡಲ್ಲ. ಬಟ್ ಹೇರ್ ಬಾಟಾಕ್ಸ್ ಮಾಡಿದಾಗ ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲೂ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಮಾಡ್ಕೊಂಡಿರಲಿಲ್ಲ. ನನ್ನ ಕರ್ಮ ಅಲ್ಲೇ ಹೋಗಿದ್ರು ಚೆನ್ನಾಗಿರೋದು, ಇದು ಯಾವುದೋ ಒಂದು ಹುಡ್ಕೊಂಡೋಗಿ ಈ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಪ್ಲೀಸ್ ಗೈಸ್, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಓಕೆನಾ? ಲೈಕ್ ಆಬ್ವಿಯಸ್ ನಾಳೆ ವೀಕೆಂಡ್ ಇದೆ, ನಾಳೆ ಎಷ್ಟು ಜನ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತಾರೋ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಫಸ್ಟೇ ಎಲ್ಲನೂ ನೀಟಾಗಿ ತಿಳ್ಕೊಳ್ಳಿ. ಒಂದು ಮೆಸೇಜಲ್ಲೋ ಇಲ್ಲ ವಾಯ್ಸ್ ಮೆಸೇಜಲ್ಲೋ ಪ್ರತಿಯೊಂದು ತಿಳ್ಕೊಂಡು ನೀವು ಫರ್ದರ್ ಸ್ಟೆಪ್ಗೆ ಹೋಗಿ. ಲೈಕ್ ನಾನು ಹೋಗಲೇಬೇಡಿ ಅಂತ ಹೇಳಲ್ಲ, ಬಟ್ ಪ್ರತಿಯೊಂದು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ, ಓಕೆನಾ? ನಮ್ಮ ಥರ ಮಾಡ್ಕೋಬೇಡಿ. ಲೈಕ್ ದುಡ್ಡು ಯಾರಿಗೂ ಏನು ಸುಮ್ಮನೆ ಬರಲ್ಲ. ಸೊ ಇದೊಂದು ವಿಡಿಯೋನ ನಾನು ಆದಷ್ಟು ಶೇರ್ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ, ಬಿಕಾಸ್ ಈ ಥರ ಸುಮಾರು ಸಲೂನ್ಸ್ ಇದೆ, ನನಗೆ ಗೊತ್ತಿಲ್ಲ. ಬಟ್ ನನಗಾಗಿರೋದು ಒಂದು ಎಕ್ಸ್ಪೀರಿಯನ್ಸ್. ನಾವು ಹುಡ್ಕೊಂಡು ಹೋಗೋದು ವರ್ಷಕ್ಕೆ 1 ಸತಿ 2 ವರ್ಷಕ್ಕೆ 1 ಸತಿ, ಬಟ್ ಪಾಪ ಎಷ್ಟೊಂದು ಜನ ಮಾಡಿಸ್ಕೊತಿರ್ತಾರೆ ಅಲ್ವಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನನಗೆ ಬೇಜಾರಾಗ್ತಿದೆ ಈ ವಿಡಿಯೋ ಮಾಡೋಕ್ಕೆ, ನನಗೆ ಅಳುನೂ ಬರ್ತಾಯಿದೆ. ಎಂಥ ಕೆಲಸ ಮಾಡ್ಕೊಬಿಟ್ಟೆ, ಇಲ್ಲಿ ಯಾವ ಥರ ಹುಡ್ಕೊಂಡೋಗಿ. ಹಂಗೆ ನೋಡಿದ್ರೆ ಚಿಕ್ಕ ಸಲೂನ್ಸ್ ಇರ್ತಾವಲ್ಲ, ಅಲ್ಲೋಗಿ ಮಾಡಿಸ್ಕೊಂಡಿದ್ರು ಬೆಟರ್. ಅಟ್ಲೀಸ್ಟ್ ಒಂದು 6 ಮಂತ್ 3 ಮಂತ್ಸ್ ನಾ ಬಂದಿರೋದು, ಇಲ್ಲೋಗಿ ಮಾಡಿಸ್ಕೊಂಡು ಫಸ್ಟ್ ವಾಶ್ಗೆ ಎಗ್ರೋಗ್ಬಿಡುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್.